ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಮ್ಯಾ. ನನಗೆ 33 ವರ್ಷ. ನನಗೆ ಮದುವೆಯಾಗಿ 5 ವರ್ಷ ಆಗಿದೆ. ನನ್ನ ಗಂಡ ಒಬ್ಬ ವೈದ್ಯ. ಯಜಮಾನನ ಹೆಸರು ಶಕ್ತಿರಾಜ್ ಅಂತ. ಅವರು ಕೆಲಸದ ವಿಷಯದಲ್ಲಿ ತುಂಬ ಶಿಸ್ತು. ನನ್ನ ಪತಿ ಇಬ್ಬರು ಡಾಕ್ಟರ್. ಜೊತೆಗೂಡಿ 2 ಆಸ್ಪತ್ರೆ ನೋಡಿಕೊಳ್ಳುತ್ತಾರೆ. ಹೀಗಾಗಿ ಅವರ ಕೆಲಸ ಅಂತ ಆಸ್ಪತ್ರೆಯಲ್ಲೇ ಇರುತ್ತಾರೆ. ಹೀಗಾಗಿ ನಡರಾತ್ರಿ ಆದರೂ ನನಗೆ ಬರೋದೂ ಇಲ್ಲ. ನಾವು ಇರೋದು ಶಿವಮೊಗ್ಗದಲ್ಲಿ. ಇಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇದ್ದೇವೆ. ನನ್ನ ಪತಿರಾಯ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಪ್ರೀತಿಯನ್ನು ತೋರಿಸಲು ಅವರಿಗೆ ಸಮಯ ಇರಲಿಲ್ಲ. ಮನೆಯಲ್ಲೂ ಕೆಲಸ ಮಾಡಲು ಒಬ್ಬ ಆಳನ್ನು ಇಟ್ಟಿದ್ದರು. ಹೀಗಾಗಿ ಮನೆ ಕೆಲಸ ಸಹಿತ ನಾನು ಮಾಡುವುದಿಲ್ಲ. ಮನೆಯಲ್ಲಿ ಕೆಲಸ ಮಾಡುವ ಹುಡುಗನ ಹೆಸರು ರವಿ ಅಂತ. ಆತ ನನ್ನ ಕರಿಮನೆ ಮಾಲೀಕನ ಸ್ನೇಹಿತನಿಗೆ ಪರಿಚಯ ಇರುವ ಹುಡುಗ ಅಂತ. ನೋಡಲು ಸುಂದರವಾಗಿದ್ದನು. ಅಷ್ಟೇ ಚೆನ್ನಾಗಿ ಮಾತನಾಡುತ್ತಿದ್ದನು. ನಾನು ಮನೆಯಲ್ಲಿ ಏನು ಕೆಲಸ ಹೇಳಿದರೂ ಬೇಸರ ಮಾಡಿಕೊಳ್ಳದೆ ಮಾಡುತ್ತಿದ್ದ. ಕೆಲಸ ಮುಗಿದ ಮೇಲೆ ಅವನ ಜೊತೆ ಮಾತಾಡುತ್ತಾ ಕೂತಾಗ ನನ್ನ ಸಮಯ ಕಳೆದು ಹೋಗಿದ್ದು ಗೊತ್ತಾಗುತ್ತಿದ್ದಿಲ್ಲ. ಹಿಂದೆ ಇದ್ದ ಕೆಲಸದಾಕೆ ಆಗಾಗ ರಜೆ ಹಾಕುವ ಕಾರಣಕ್ಕೆ ರವಿ ಕೆಲಸಕ್ಕೆ ಬಂದಿದ್ದನು. ರವಿ ಸಮಯ ಸರಿಯಾಗಿ ಕೆಲಸ ಮಾಡುತ್ತಿದ್ದ. ಹೀಗಾಗಿ ಅವನಿಗೆ 20,000 ಸಂಬಳ ಹಾಗೂ ಊಟ ಇರೋದಕ್ಕೆ ರೂಮ್ ಕೊಟ್ಟಿದ್ದೀವಿ. ರವಿ ಮನೆ ಕೆಲಸದ ಜೊತೆಗೆ ಅಡುಗೆ ಸಹಾಯ ಮಾಡುತ್ತಿದ್ದ. ಯಾವಾಗಲೂ ಖುಷಿಯಾಗಿ ಮುಖದಲ್ಲಿ ಇರುತ್ತಿದ್ದ. ಅವನ ನೋಡಿದಾಗ ಗಂಡನ ಪ್ರೀತಿ ಕಾಣದ ನಾನು ಕೆಲವೊಮ್ಮೆ ಅವನೊಂದಿಗೆ ಈ ಕೆಲಸ ಮಾಡಬೇಕು ಅನಿಸುತ್ತಿತ್ತು. ಆದರೆ